ಬಸವನಾಡಿನ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಭಾವೈಕ್ಯತೆಯ ಭಾವಸಾಗರ ಆಗಿರ್ತಕ್ಕಂಥ ಬಳುತಿ ಗ್ರಾಮದಲ್ಲಿ ಬಿಬಿ ಫಾತಿಮಾ ಅವರ 10 ದಿನದ ಜಾರತ್ ಕಾರ್ಯಕ್ರಮವು ತುಂಬ ವಿಜೃಂಭಣೆಯಿಂದ ನಡೆಯಿತು. ಬಳುತಿ ಗ್ರಾಮದಲ್ಲಿ ಬಿಬಿ ಫಾತಿಮಾ ಅವರ ಜಾರತ್ತನ್ನು ಮೊಹರಂ ಮುಗಿದ 10ನೇ ದಿನದಂದು ಆಚರಿಸುತ್ತಾರೆ. ದೇವರು ಹೊಳೆಗೆ ಹೋಗಿ ಬಂದಾಗಿನಿಂದ ಹಿಡಿದು 10ನೇ ದಿನದವರೆಗೂ ಕೂಡ ಪ್ರತಿದಿನವೂ ಕೂಡ ಅನೇಕ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾರೆ. ಪ್ರತಿದಿನವೂ ಹೆಜ್ಜೆ ಮೇಳಗಳು ಅನೇಕ ಊರುಗಳಿಂದ ಆಗಮಿಸಿರುತ್ತಾರೆ. ಸಾಯಂಕಾಲ ಪ್ರಸಾದ ಸೇವೆಯೂ ಕೂಡ ಇರುತ್ತದೆ. ಗ್ರಾಮದ ತಾಯಂದಿರು ಬಿಬಿ ಫಾತಿಮಾ ಅವರ ಚರಿತ್ರೆ ಹಾಗೂ ಪವಾಡಗಳನ್ನು ಸಾರುವ ಜನಪದ ಹಾಡುಗಳ ಮೂಲಕವಾಗಿ ಫಾತಿಮಾ ಅವರ ಸ್ಮರಣೆಯನ್ನು ಮಾಡುತ್ತಾರೆ. ಯುವಕರು ಕೂಡ ಅಷ್ಟೇ ಉತ್ಸಾಹದಿಂದ ಹೆಜ್ಜೆ ಮೇಳಗಳಲ್ಲಿ ಭಾಗಿಯಾಗಿ ತಮ್ಮ ಪ್ರದರ್ಶನವನ್ನು ತೋರಿಸುತ್ತಾರೆ. ಈ ಗ್ರಾಮದಲ್ಲಿ ಯಾವುದೇ ಜಾತಿ ಧರ್ಮ ತಾರತಮ್ಯ ಇಲ್ಲದೆ ಭಾವೈಕ್ಯತೆಯಿಂದ ಈ ಮೊಹರಮನ್ನು ಆಚರಿಸುತ್ತಾರೆ. ಮೊಹರಂ ಮುಗಿದ ನಂತರ 10ನೇ ದಿನದ ಜಾರತದಂದು ಡೋಲಿಗೆ ವಿಶೇಷ ಅಲಂಕಾರಗೊಳಿಸಿ ಉತ್ಸವ ಮೆರವಣಿಗೆಯಲ್ಲಿ ಇದನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲಿನ ಗ್ರಾಮದಿಂದ ಲಕ್ಷಾಂತರ ಜನಸಾಗರವೇ ಹರಿದು ಬಂದಿರುತ್ತದೆ. ಬಳುತಿ ಗ್ರಾಮದ ಈ ಮೊಹರಮಿಗೆ ಇಷ್ಟೊಂದು ಮೆರುಗು ಬರಲು ಕಾರಣವೇ ಈ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪವಾಡವೇ ಆಗಿದೆ. ಈ ಮೊಹರಮಿಗೆ ಇಷ್ಟೊಂದು ವಿಶೇಷತೆ ಬರಲು ಕಾರಣ ಬಿಬಿ ಫಾತಿಮಾ ಅವರು ಮಾಡಿದ ಪವಾಡವೇ. ಮುಂಚೆಯಿಂದಲೂ ಪ್ರತಿ ವರ್ಷವೂ ಕೂಡ ಡೋಲಿ ಮೆರವಣಿಗೆ ಮೊಹರಂ ಮುಗಿದ 3ನೇ ದಿನದ ಜಾರತದಂದು ಪ್ರತಿ ವರ್ಷವೂ ನಡೆಯುತ್ತಿತ್ತು. ಅದೇ ರೀತಿ ಅನೇಕ ವರ್ಷಗಳಿಂದ ಈ ಡೋಲಿಯು ಉತ್ಸವದಲ್ಲಿ ಭಾಗಿಯಾಗುತ್ತಿತ್ತು. ಕೆಲವು ಗ್ರಾಮದ ಜನರು ಹಿರಿಯರು ಕೂಡಿಕೊಂಡು ಈ ಡೋಲಿಯು ಹಳೆಯದಾಗಿದೆ ಹಾಗೂ ಮುಕ್ಕಾಗಿದೆ, ಬೇರೆ ಹೊಸವೊಂದು ಡೋಲಿಯನ್ನು ಮಾಡಿ ಮುಂದಿನ ವರ್ಷದಿಂದ ಮೊಹರಂದಲ್ಲಿ ಆ ಹೊಸ ಡೋಲಿಯನ್ನು ಉತ್ಸವದಲ್ಲಿ ಮೆರವಣಿಗೆ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅಂದರೆ 2006ರಲ್ಲಿ ಡೋಲಿಯನ್ನು ಮುಕ್ಕಾಗಿದ್ದು ಹಳೆಯದಾಗಿದೆ, ಇದನ್ನು ಹೊಳೆಗೆ ಬಿಟ್ಟು ಹೊಸ ಡೋಲಿಯನ್ನು ಮಾಡಿಸೋಣ ಅಂತ ಗ್ರಾಮದ ಹಿರಿಯರು ಒಂದು ನಿರ್ಧಾರಕ್ಕೆ ಬಂದು ಹೊಸ ಡೋಲಿ ಮಾಡಿಸುತ್ತಾರೆ. ಆಗ ಹಳೆ ಡೋಲಿಯನ್ನು ಕೃಷ್ಣಾ ನದಿಯಲ್ಲಿ ಬಿಟ್ಟು ಬರುತ್ತಾರೆ. ಮುಂದೆ ಹೊಸ ಡೋಲಿಯ ಮೊಹರಂ ಆಚರಣೆಗೆ ಗ್ರಾಮದ ಜನರು ಮುಂದಾಗ್ತಾರೆ. ಇದರಿಂದ ಗ್ರಾಮದಲ್ಲಿ ಅನೇಕ ಅವಘಡಗಳು, ಆಕಸ್ಮಿಕ ತೊಂದರೆಗಳು, ಅಹಿತಕರ ಘಟನೆಗಳು ಸಂಭವಿಸುತ್ತವೆ. ಇದರಿಂದ ಗ್ರಾಮಸ್ಥರು ಗಾಬರಿಗೊಂಡು ಸ್ವಾಮೀಜಿ ಹತ್ರ ಈ ವಿಷಯವನ್ನು ತಿಳಿಸ್ತಾರೆ. ಆಗ ಸ್ವಾಮೀಜಿಯವರು ಈ ವಿಷಯವನ್ನು ಕೂಲಂಕುಷವಾಗಿ ನೋಡಿ, ನಿಮ್ಮ ಊರಿನ ಕಾಯುವ ಶಕ್ತಿಯನ್ನು ನದಿಯಲ್ಲಿ ಬಿಟ್ಟು ಬಂದಿದ್ದೀರಿ, ಇದರಿಂದ ನಿಮ್ಮ ಗ್ರಾಮದಲ್ಲಿ ಈ ರೀತಿಯಾಗಿರ್ತಕ್ಕ ಅಹಿತಕರ ಘಟನೆಗಳು ಸಂಭವಿಸುತ್ತಿವೆ. ಊರಿನ ಹಿರಿಯರೆಲ್ಲ ಹೋಗಿ ಆ ಶಕ್ತಿಯನ್ನು ಕರೆದುಕೊಂಡು ಬನ್ನಿ ಎಂದು ಸ್ವಾಮೀಜಿಯವರು ಹೇಳುತ್ತಾರೆ. ಆಗ ಗ್ರಾಮಸ್ಥರು, ಗುರುಗಳೇ, ಡೋಲಿಯನ್ನು ಬಿಟ್ಟು ಸುಮಾರು 6 ವರ್ಷಗಳಾಗಿವೆ, ಮರಳಿಯು ಸಿಗುತ್ತಾ ಎಂದು ಕೇಳುತ್ತಾರೆ. ಆಗ ಸ್ವಾಮೀಜಿಯವರು, ನೀವು ಭಕ್ತಿ ಭಾವದಿಂದ ಹೋಗಿ ದೇವಿಯನ್ನು ಹುಡುಕಿರಿ, ಖಂಡಿತವಾಗಿಯೂ ಸಿಗುತ್ತಾಳೆ ಎಂದು ಗುರೂಜಿಯವರು ಹೇಳುತ್ತಾರೆ. ಆಗ ಗ್ರಾಮದ ಗುರು ಹಿರಿಯರು ಸೇರಿಕೊಂಡು ಬೆಳಗ್ಗೆಯಿಂದ ನದಿಯಲ್ಲಿ ದೇವಿಯ ಡೋಲಿಯನ್ನು ಹುಡುಕುತ್ತಾರೆ. ಸಿಗೋದಿಲ್ಲ. ಸಾಯಂಕಾಲದವರೆಗೂ ಹುಡುಕಿದರೆ ಸಾಯಂಕಾಲ ದೇವಿಯು ಪ್ರತ್ಯಕ್ಷವಾಗಿ ನದಿಯ ಮೇಲೆ ತೇಲುತ್ತಿರುವುದು ಕಂಡುಬರುತ್ತದೆ. ಇದನ್ನು ಕಂಡು ಭಕ್ತರಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತದೆ. ಅಲಂಕಾರಕ್ಕೆ ಹಾಕಿರತಕ್ಕಂಥ 6 ವರ್ಷಗಳ ಹಿಂದಿನ ಬಟ್ಟೆ ಹಾಗೂ ಅಲಂಕಾರಕ ವಸ್ತುಗಳು ಡೋಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯಾಗದೆ 6 ವರ್ಷಗಳ ಹಿಂದೆ ಹೇಗಿತ್ತೋ ಅದೇ ಸ್ವಲ್ಪ ಸ್ಥಿತಿಯಲ್ಲಿ ಕೂಡ ಈಗ ಆ ಡೋಲಿಯು ಪ್ರತ್ಯಕ್ಷ ಆಗಿರುತ್ತದೆ. ಇದು ಕೂಡ ದೇವಿಯ ಪವಾಡ ಅಂತಲೇ ಹೇಳ್ಬೋದು. ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಇಚ್ಛಾಶಕ್ತಿಯ ಕೇಂದ್ರವಾಗಿ ಬಳುತಿ ಗ್ರಾಮವು ನೆಲೆ ನಿಂತಿದೆ. ಭಕ್ತಿ ಭಾವದಿಂದ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಭಕ್ತರ ಬಾಳಿನ ಬೆಳಕಾಗಿ ಬಿಬಿ ಫಾತಿಮಾ ದೇವಿಯವರು ನೆಲೆ ನಿಂತಿದ್ದಾರೆ ಬಳುತಿ ಗ್ರಾಮದಲ್ಲಿ. ನೀವೆಲ್ಲರೂ ಈ ದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗೋಣ.